ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹರಿಯಾಣದಲ್ಲಿನ ಬಿಜೆಪಿ ಸರ್ಕಾರಕ್ಕೆ ಸಂಕಟ ಶುರುವಾಗಿದೆ. ಚುನಾವಣೆಗೆ ಇನ್ನು 6 ತಿಂಗಳು ಬಾಕಿ ಇರುವಾಗ, ಅದರಲ್ಲೂ ಸಂಸತ್ ಚುನಾವಣೆಗಳು ನಡೀತಾ ಇರುವಾಗ ಅಲ್ಲಿ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ. ಅಲ್ಲಿನ ನಯಾಬ್ ಸಿಂಗ್ ಸೈನಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದ 3 ಪಕ್ಷೇತರ ಶಾಸಕರು ತಮ್ಮ ಬೆಂಬಲವನ್ನ ಹಿಂದಕ್ಕೆ ಪಡ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿನ ಸರ್ಕಾರವನ್ನ ಪದಚ್ಯುತಗೊಳಿಸಿ 6 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಹೊಸದಾಗಿ ಚುನಾವಣೆಗಳನ್ನು ಮಾಡಿ ಅಂತ ಅಲ್ಲಿನ ಪ್ರತಿಪಕ್ಷ ಕಾಂಗ್ರೆಸ್ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದೆ. ಅದರ ಬೆನ್ನಲ್ಲೇ ಹರಿಯಾಣದಲ್ಲಿ ಜಾಟ್ ಪ್ರಾಬಲ್ಯದ ರಾಜಕಾರಣ ಕೂಡ ತೀವ್ರ ಪ್ರಭಾವ ಬೀರ್ತಾ ಇದ್ದು, ಸದ್ಯದ ಬೆಳವಣಿಗೆಗಳು ಅಲ್ಲಿನ ಸರ್ಕಾರವನ್ನ ಕೆಡವಿಬಿಡುತ್ತವಾ? ಅಲ್ಲಿ ಆಡಳಿತಾರೂಢರ ಬಳಿ ಇರೋ ಶಾಸಕರ ಬೆಂಬಲ ಎಷ್ಟು, ಪ್ರತಿಪಕ್ಷಗಳ ಬಳಿ ಎಷ್ಟು ಸದಸ್ಯರಿದ್ದಾರೆ, ಎರಡೂ ಪಕ್ಷಗಳು ಸಮಾನ ಬಲವನ್ನು ಹೊಂದಿದ್ರೆ ಆಗ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋ ಮೊದಲು, ಹಾಸನದ ಸಂಸದನ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಬೆಳವಣಿಗೆ ನಡೆದಿದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಆನಂತರ ಹರಿಯಾಣದ ವಿಷಯಕ್ಕೆ ಬಂದುಬಿಡ್ತೀನಿ. ಗೆಳೆಯರೆ, ಮಗ ಮಾಡಿದ ಪಾಪನ ಮುಚ್ಚೋದಿಕ್ಕೆ ಹೋಗಿ ಸಂತ್ರಸ್ತೆಯೊಬ್ಬರನ್ನ ಪೊಲೀಸರ ಕೈಗೆ ಸಿಗದ ಹಾಗೆ ಬಚ್ಚಿಡೋದಕ್ಕೆ ಆಕೆಯನ್ನ ಅಪಹರಿಸಿದರು ಅನ್ನೋ ಆರೋಪವನ್ನು ಹೊತ್ತು SITಯಿಂದ ಬಂಧನಕ್ಕೀಡಾಗಿರುವ ಮಾಜಿ ಸಚಿವ HD ರೇವಣ್ಣ ಅವರ ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದಿದೆ. ಅವರನ್ನು ಇವತ್ತು SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳಿಂದ ಏನಾದರೂ ತೊಂದರೆ ಆಯ್ತಾ ಅಂತ ಸಹಜವಾಗಿ ನ್ಯಾಯಾಧೀಶರು ರೇವಣ್ಣ ಅವರನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಆರೋಪಿಯನ್ನ ಪೊಲೀಸರು ಬಂಧಿಸಿದಾಗ ಪೊಲೀಸರು ಆರೋಪಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಕೊಟ್ರ, ಹಿಂಸೆ ಕೊಟ್ರ, ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಏನಾದರೂ ಆಯ್ತಾ ಅನ್ನೋ ಬಗ್ಗೆ ಸಹಜವಾಗಿ ನ್ಯಾಯಾಲಯದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಅಕಸ್ಮಾತ್ ಪೊಲೀಸರಿಂದ ದೈಹಿಕ ಹಿಂಸೆ 3rd ಡಿಗ್ರಿ ಥರದ್ದೇನಾದರೂ ಆಗಿದ್ರೆ ಅಲ್ಲಿ ಆರೋಪಿ ನ್ಯಾಯಾಲಯದಲ್ಲಿ ಪೊಲೀಸರ ವಿರುದ್ಧ ಒಂದು ದೂರು ಕೊಡೋದಕ್ಕೆ ಮತ್ತು ತನ್ನ ಮೇಲಾದ ದೌರ್ಜನ್ಯದ ಬಗ್ಗೆ ತಿಳಿಸೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಅದೇ ರೀತಿ SIT ಅಧಿಕಾರಿಗಳು ನಿಮ್ಮನ್ನ ಹೇಗೆ ನಡೆಸ್ಕೊಂಡ್ರು ಅನ್ನೋ ಥರ ನ್ಯಾಯಾಲಯದಲ್ಲಿ ರೇವಣ್ಣ ಅವರನ್ನ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರಿಸಿದ ರೇವಣ್ಣ, ತಮಗೆ 3 ದಿನಗಳಿಂದ ವಿಪರೀತ ಪ್ರಮಾಣದಲ್ಲಿ ಹೊಟ್ಟೆ ನೋವಿತ್ತು, ಆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಸರಿಯಾದ ಚಿಕಿತ್ಸೆಯನ್ನು ಅವರು ಕೊಡಿಸಲಿಲ್ಲ, ಈಗಲೂ ಕೂಡ ನನಗೆ ಹೊಟ್ಟೆ ನೋವು ಹಾಗೂ ಎದೆ ಉರಿ ಕಾಡ್ತಾ ಇದೆ ಅಂತ ತಿಳಿಸಿದ್ದಾರೆ. ಆ ನಂತರ ಅವರನ್ನ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಮತ್ತು ರೇವಣ್ಣ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ಅವರ ಜಾಮೀನಿನ ಅರ್ಜಿಯ ವಿಚಾರಣೆ ನಾಳೆ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬರಲಿದೆ. ಇದರ ಜೊತೆಗೆ ರೇವಣ್ಣ ಅವರ ಮಗ ಹಾಗೂ ಹಾಸನದ ಸಂಸದ ಪ್ರಜ್ವಲ್ ಮೇಲೆ 3ನೇ FIR ದಾಖಲಾಗಿದೆ. ಮತ್ತೊಂದು ಕಡೆ ಪೆನ್ಡ್ರೈವ್ ಬಿಡುಗಡೆಯ ಹಿಂದೆ DK ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇರುವ JDS ರಾಜ್ಯದಾದ್ಯಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಪ್ರತಿಭಟನೆಗಳನ್ನು ಆರಂಭ ಮಾಡಿದೆ. ಇಲ್ಲಿ ಪ್ರತಿಭಟನಾಕಾರರು ಯಾರು ಪ್ರಜ್ವಲ್ ರೇವಣ್ಣ ಕೃತ್ಯವನ್ನು ಸಮರ್ಥಿಸಿಕೊಳ್ತಾ ಇಲ್ಲ, ಬದಲಿಗೆ ಹೆಣ್ಣು ಮಕ್ಕಳ ಹಸಿ ವಿಡಿಯೋಗಳನ್ನು ಬಿಡುಗಡೆ ಮಾಡುವ ಮೂಲಕ ಅವರ ಚಾರಿತ್ರ್ಯ ಹರಣಕ್ಕೆ ಕಾರಣರಾದ DK ಶಿವಕುಮಾರ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ JDSನ ಕಾರ್ಯಕರ್ತರು ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಇನ್ನು ಗೆಳೆಯರೆ, ಹರಿಯಾಣದಲ್ಲಿ ದೊಡ್ಡ ರಾಜಕೀಯ ಡ್ರಾಮಾ ನಡೀತಾ ಇದೆ. ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹರಿಯಾಣ. ಮೊದಲು ಪಂಜಾಬ್ನ ಭಾಗವಾಗಿದ್ದ ಈ ಭೂಪ್ರದೇಶವನ್ನ ನವೆಂಬರ್ 1, 1966ರಲ್ಲಿ ಪ್ರತ್ಯೇಕಗೊಳಿಸಿ ಹರಿಯಾಣ ರಾಜ್ಯವನ್ನಾಗಿ ರಚನೆ ಮಾಡಲಾಯಿತು. 44,212 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಹರಿಯಾಣದಲ್ಲಿ 2011ರ ಜನಗಣತಿಯ ಪ್ರಕಾರ 2,53,53,081 ಜನ ವಾಸ ಮಾಡ್ತಾರೆ ಮತ್ತು ಭಾರತದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳ ಪೈಕಿ ಇದು 18ನೇ ಸ್ಥಾನದಲ್ಲಿದೆ. ಇಲ್ಲಿನ ಜನಸಂಖ್ಯೆಯಲ್ಲಿ 30% ಜಾಟ್ ಜನಾಂಗದವರಿದ್ದಾರೆ. ಕೃಷಿ ಪ್ರಧಾನ ವೃತ್ತಿಗಳನ್ನು ಅವಲಂಬಿಸಿದ ಜನಾಂಗ ಇದು. ಹಾಗೆ ಇಲ್ಲಿನ ರಾಜಕಾರಣದ ಮೇಲೆ ಕೂಡ ಅತಿ ಹೆಚ್ಚು ಪ್ರಭಾವ ಮತ್ತು ಹಿಡಿತವನ್ನು ಕೂಡ ಈ ಜಾಟ್ ಜನಾಂಗ ಹೊಂದಿದೆ. ಸುಮಾರು 32 ವರ್ಷಕ್ಕೂ ಹೆಚ್ಚು ಕಾಲ ಈ ರಾಜ್ಯವನ್ನು ಆಳಿದ್ದು ಕೂಡ ಜಾಟ್ ಜನಾಂಗಕ್ಕೆ ಸೇರಿದ ಮುಖ್ಯಮಂತ್ರಿಗಳೇ. ಗೆಳೆಯರೆ, ಹೇಗೆ ನಮ್ಮಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗರ ಪ್ರಭಾವ ರಾಜಕೀಯದಲ್ಲಿ ಹೆಚ್ಚಾಗಿದೆಯೋ, ರಾಜಕೀಯ ಅಧಿಕಾರ ಅಂತ ಬಂದಾಗ ಈ 2 ಜನಾಂಗಗಳೇ ಹೆಚ್ಚು ಕಾಲ ರಾಜ್ಯದಲ್ಲಿ ಆಡಳಿತ ಮಾಡೋದಕ್ಕೆ ಸಾಧ್ಯವಾಗಿದೆಯೋ, ಹಾಗೆ ಹರಿಯಾಣದಲ್ಲಿ ಜಾಟರ ಪ್ರಭಾವ ಹೆಚ್ಚಾಗಿದೆ. ಹುಕುಂ ಸಿಂಗ್, ಬನ್ಸಿಲಾಲ್, ದೇವಿಲಾಲ್, ಓಂ ಪ್ರಕಾಶ್ ಚೌಟಾಲಾ, ಭೂಪೇಂದ್ರ ಸಿಂಗ್ ಹೂಡಾ ಎಲ್ಲ ಕೂಡ ಜಾಟ್ ಸಮುದಾಯದ ನಾಯಕರೇ. ಆದರೆ 2014ರಲ್ಲಿ ತುಂಬ ವರ್ಷಗಳ ನಂತರ ಬಿಜೆಪಿಯಲ್ಲಿಗೆ ಮನೋಹರ್ ಲಾಲ್ ಖಟ್ಟರ್ ಅನ್ನೋ ಪಂಜಾಬಿ ಮೂಲದ ನಾಯಕನನ್ನು ಮುಖ್ಯಮಂತ್ರಿ ಮಾಡಿತು ಮತ್ತು ಜಾಟ್ ಅಲ್ಲದ ನಾಯಕನನ್ನು ಅಧಿಕಾರಕ್ಕೆ ಇರಿಸಲಾಯಿತು. ಆನಂತರ 2 ಅವಧಿಗಳಿಗೆ ಮನೋಹರ್ ಲಾಲ್ ಖಟ್ಟರ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಮೊನ್ನೆ ಅಂದರೆ 2 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಹೋದ ಬಿಜೆಪಿ ಅಲ್ಲಿ ಖಟ್ಟರ್ ಅವರನ್ನು ಕೇಂದ್ರಕ್ಕೆ ಕರೆಸ್ಕೊಳ್ಳೋದಾಗಿ ಹೇಳಿ ಹಿಂದುಳಿದ ವರ್ಗಗಳ ಮುಖಂಡ ನಯಾಬ್ ಸಿಂಗ್ ಸೈನಿಯನ್ನು
ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಈ ಮೂಲಕ ಹಿಂದುಳಿದ ಮತಗಳನ್ನು ಕ್ರೋಢೀಕರಿಸುವುದಕ್ಕೆ ಸಾಧ್ಯ ಆಗಬಹುದು ಅನ್ನೋ ಲೆಕ್ಕಾಚಾರ ಬಿಜೆಪಿಗಿತ್ತು. ಆದರೆ ಈ ಆಯ್ಕೆ ಹರಿಯಾಣದ ಜಾಟ್ ನಾಯಕರ ಕೆಂಗಣಿಗೆ ಗುರಿಯಾಗಿತ್ತು. ಈ ಮಧ್ಯೆ ಮೊನ್ನೆ ಅಲ್ಲಿನ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದ 5 ಪಕ್ಷೇತರರ ಪೈಕಿ 3 ತಮ್ಮ ಬೆಂಬಲವನ್ನು ವಾಪಸ್ಸು ಪಡ್ಕೊಂಡಿದ್ದಾರೆ. ದಾದ್ರಿಯಾ ಶಾಸಕ ಸೋಂಬೀರ್ ಸಂಗ್ವಾನ್, ಪುಂಡ್ರಿ ಕ್ಷೇತ್ರದ ಶಾಸಕ ರಣಧೀರ್ ಸಿಂಗ್ ಗೊಲೆನ್ ಹಾಗೆ ನೀಲೋಖೇರಿ ಕ್ಷೇತ್ರದ ಶಾಸಕ ಧರ್ಮಪಾಲ್ ಗೊಂಡೇರ್ ಬೆಂಬಲವನ್ನು ಹಿಂಪಡೆದಿರುವುದಾಗಿ ಘೋಷಿಸಿದ ಪಕ್ಷೇತರ ಶಾಸಕರು. ಅವರು ಅದಕ್ಕೆ ಕೊಟ್ಟ ಕಾರಣ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದು ಮನೋಹರ್ ಲಾಲ್ ಖಟ್ಟರ್ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಬಿಜೆಪಿ ಖಟ್ಟರ್ ಅವರನ್ನ ಬದಲಿಸಿದೆ. ಹಾಗೆ ಈ ಸರ್ಕಾರ ರೈತರ ಹಿತಾಸಕ್ತಿಗಳನ್ನು ಗಮನಿಸ್ತಾ ಇಲ್ಲ, ನಿರುದ್ಯೋಗ ಹೆಚ್ಚಾಗಿದೆ, ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ಕೊಡ್ತಾ ಇರೋ ಬೆಂಬಲವನ್ನ ವಾಪಸ್ಸು ಪಡ್ಕೊಂಡಿದ್ದೀವಿ ಅಂತ ಈ ಶಾಸಕರು ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಮನೋಹರ್ ಲಾಲ್ ಖಟ್ಟರ್ ಸೈನಿಯನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೇಳಿದ್ದೇ ನಾನಿಲ್ಲ ಅನ್ನೋ ಕಾರಣಕ್ಕೆ ಸೈನಿಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ಸು ಪಡಿಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಅವರು ಅದನ್ನು ಘೋಷಣೆಯೂ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪಾಳಯದಲ್ಲಿ ಅವರು ಕಾಣಿಸಿಕೊಳ್ಳೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಕಾರಣಗಳಷ್ಟೇ. ಇನ್ನು 3 ಪಕ್ಷೇತರರ ಬೆಂಬಲ ಹಿಂತೆಗೆತ ಅಲ್ಲಿ ತುಂಬಾ ಮುಖ್ಯ ಅಂತ ಯಾಕೆ ಅನ್ನಿಸ್ಕೊಳ್ತಾ ಇದೆ? ಇವರು ಬೆಂಬಲವನ್ನ ಹಿಂದಕ್ಕೆ ಪಡೆಯೋದ್ರಿಂದ ಇನ್ನೇನಾಗತ್ತೆ? ಗೆಳೆಯರೆ, ಹರಿಯಾಣ ವಿಧಾನಸಭೆ ಇದೆ ನೋಡಿ, ಅದು ಒಟ್ಟು 90 ಶಾಸಕ ಸ್ಥಾನಗಳನ್ನು ಹೊಂದಿದೆ. ಸರಳ ಬಹುಮತ ಅಂದರೆ 46 ಶಾಸಕರ ಬೆಂಬಲ ಇರಬೇಕು. ಆದರೆ ಈಗ ಸದ್ಯಕ್ಕೆ ಅಲ್ಲಿರೋದು ಒಟ್ಟು 88 ಶಾಸಕರು. ಹೀಗಾಗಿ ಸರಳ ಬಹುಮತಕ್ಕೆ ಬೇಕಿರೋದು 44+1 ಅಂದರೆ 45 ಶಾಸಕರ ಸಂಖ್ಯಾಬಲ ಬಹುಮತಕ್ಕೆ ಬೇಕಾಗತ್ತೆ. 2019ರಲ್ಲಿ ಹರಿಯಾಣ ವಿಧಾನಸಭೆಗೆ ಚುನಾವಣೆಗಳು ನಡೆದವಲ್ಲ, ಆಗ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಯಾರಿಗೂ ಕೂಡ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸುವಷ್ಟು ಬಹುಮತ ಸಿಕ್ಕಿರಲಿಲ್ಲ. ಆದರೆ ಬಿಜೆಪಿ 40 ಸ್ಥಾನಗಳಲ್ಲಿ ಗೆಲುವು ಪಡ್ಕೊಂಡಿತ್ತು, ಕಾಂಗ್ರೆಸ್ 30 ಸ್ಥಾನಗಳಲ್ಲಿ ಗೆದ್ದಿತ್ತು. ಇನ್ನು 10 ಸ್ಥಾನಗಳು ಜೆಜೆಪಿ ಅಂದ್ರೆ ಜನನಾಯಕ ಜನತಾ ಪಾರ್ಟಿ ಪಾಲಾದ್ರೆ 6 ಮಂದಿ ಪಕ್ಷೇತರರು ಅಲ್ಲಿ ಗೆದ್ದು ಬಂದಿದ್ರು. ಹಾಗೆ ಹರಿಯಾಣ ಲೋಕಹಿತ್ ಪಾರ್ಟಿ 1 ಸ್ಥಾನವನ್ನ ಮತ್ತು ಭಾರತ ರಾಷ್ಟ್ರೀಯ ಲೋಕದಳ 1 ಸ್ಥಾನವನ್ನ ಪಡ್ಕೊಂಡಿತ್ತು. ಹೀಗಾಗಿ ಇಲ್ಲಿ ಮನೋಹರ್ ಖಟ್ಟರ್ ಜೆಜೆಪಿ ಬೆಂಬಲದ ಜೊತೆಗೆ ಪಕ್ಷೇತರರ ಬೆಂಬಲವನ್ನು ಕೂಡ ಪಡ್ಕೊಂಡು ಅಲ್ಲಿ ಸರ್ಕಾರವನ್ನು ರಚನೆ ಮಾಡಿದರು. ಆದರೆ ಮೊನ್ನೆ ಖಟ್ಟರ್ ಅವರನ್ನು ಕೆಳಗಿಳಿಸಿ ಸೈನಿ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಕೂಡಿಸಲಾಯ್ತಲ್ಲ, ಇದರ ಬೆನ್ನಲ್ಲೇ ಅಲ್ಲಿ ಸಮಸ್ಯೆಗಳು ಶುರುವಾದವು. ಜೆಜೆಪಿಯ ನಾಯಕ ದುಷ್ಯಂತ್ ಚೌತಾಲಾ ಲೋಕಸಭೆ ಸೀಟುಗಳ ಹಂಚಿಕೆಯ ವ್ಯವಹಾರ ಕುದುರಲಿಲ್ಲ ಅಂತ NDAಯಿಂದ ಹೊರಹೋದ್ರು. ಹಾಗೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ಕೂಡ ವಾಪಸ್ ಪಡ್ಕೊಂಡ್ರು. ಅಲ್ಲಿಗೆ ಬಿಜೆಪಿ ತನ್ನ 40 ಮತ್ತು 6 ಪಕ್ಷೇತರರ ಪೈಕಿ 5 ಹರಿಯಾಣ ಲೋಕಹಿತ ಪಾರ್ಟಿಯ 1 ಸದಸ್ಯರ ಬೆಂಬಲದ ಜೊತೆಗೆ 46 ಸದಸ್ಯ ಬಲಕ್ಕೆ ಬಂದು ನಿಂತ್ಕೊಳ್ತು. ಆದರೂ ಕೂಡ ಸರಳ ಬಹುಮತ ಇತ್ತು. ಈಗ ಮತ್ತೆ 3 ಪಕ್ಷೇತರ ಶಾಸಕರು ನಮ್ಮ ಬೆಂಬಲ ನಿಮಗಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಸದಸ್ಯ ಬಲ 43ಕ್ಕೆ ಕುಸಿದಿದೆ. ಅಂದ್ರೆ ಬಹುಮತಕ್ಕೆ 2 ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಬಹುಮತ ಇಲ್ಲ, ಅದನ್ನು ವಜಾ ಮಾಡಿ ಅಂತ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಅಲ್ಲ, ಇಲ್ಲಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂದಾಗ ವಜಾ ಮಾಡಿ ಅಂತ ಕೇಳೋದು ಯಾಕೆ? ನಾವು ಸರ್ಕಾರ ರಚನೆ ಮಾಡ್ತೀವಿ, ನಮಗೆ ಅವಕಾಶ ಕೊಡಿ ಅಂತ ಕ್ಲೈಮ್ ಮಾಡ್ಕೋಬಹುದಲ್ವಾ? ಗೆಳೆಯರೆ, ಇಲ್ಲಿ ವಿಷಯ ಏನು ಅಂದರೆ, ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದ ಬಹುಮತ ಕಾಂಗ್ರೆಸ್ ಬಳಿ ಕೂಡ ಇಲ್ಲ. ಕಾಂಗ್ರೆಸ್ನ ಸ್ವಂತದ ಶಾಸಕರು 30 ಜನ ಇದ್ದಾರೆ. ಈಗ ಜೆಜೆಪಿ ನಾನು ಸರ್ಕಾರವನ್ನು ಬೀಳಿಸೋದಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ಕೊಂಡಿದೆ. ಸೊ ಅವರು ಕೂಡ ಕಾಂಗ್ರೆಸ್ ಪರ ನಿಂತರೆ ಆ 10 ಸೇರಿದರೆ 40 ಸಂಖ್ಯಾಬಲ ಆಗುತ್ತೆ. ಇನ್ನು ಈ 3 ಪಕ್ಷೇತರರು ಸೇರಿಕೊಂಡ್ರೆ 43 ಸದಸ್ಯರು ಕಾಂಗ್ರೆಸ್ ಪರ ನಿಂತ್ಕೊಂಡು ಹಾಗಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ 43 ಸದಸ್ಯರ ಬಲವನ್ನ ಹೊಂದಿ ಸಮಬಲದಲ್ಲಿ ನಿಂತ್ಕೊಳ್ಳುತ್ತವೆ. ಇದರ ಜೊತೆಗೆ ಇನ್ನೊಬ್ಬ ಪಕ್ಷೇತರ ಶಾಸಕ ಮತ್ತು ದೇವಿಲಾಲ್ ಅವರ ಮೊಮ್ಮಗ ಇಂಡಿಯನ್ ನ್ಯಾಷನಲ್ ಲೋಕದಳದ ಅಭಯ್ ಸಿಂಗ್ ಉಳ್ಕೋತಾರೆ. ಈ ಇಬ್ಬರು ಯಾರಿಗೆ ಬೆಂಬಲವನ್ನು ಕೊಟ್ರೆ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ದುಷ್ಯಂತ್ ಚೌತಾಲಾ ಇರೋ ಕಡೆ ಅಭಯ್ ಸಿಂಗ್ ಇರೋದು ಕಷ್ಟ. ಇಲ್ಲಿ ಚೌತಾಲಾಗಳ ನಡುವೆ ಒಂದು ಆಂತರಿಕ ಸಂಘರ್ಷ ಇದೆ. ಈ ಚೌತಾಲಾಗಳು ನಮ್ಮಲ್ಲಿ ದೇವೇಗೌಡರ ಕುಟುಂಬ ಇದ್ದ ಹಾಗೆ. ದೇವಿಲಾಲ್ ಜನತಾ ಪಕ್ಷ ಮತ್ತು ಜನತಾದಳದ ನಾಯಕರಾಗಿದ್ದವರು, ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು, ಈ ದೇಶದ ಉಪ ಪ್ರಧಾನಿ ಕೂಡ ಆಗಿದ್ರು. ದೇವಿಲಾಲ್ ಅವರ ಮಗ ಓಂ ಪ್ರಕಾಶ್ ಚೌತಾಲಾ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು. ಚೌತಾಲಾ ಇಂಡಿಯನ್ ನ್ಯಾಷನಲ್ ಲೋಕದಳವನ್ನು ಸ್ಥಾಪಿಸಿಕೊಂಡ್ರು. ಅಲ್ಲಿ ಮತ್ತೆ ಸಮಸ್ಯೆ ಶುರುವಾಯಿತು. ನ್ಯಾಷನಲ್ ಲೋಕದಳಕ್ಕೆ ಓಂ ಪ್ರಕಾಶ್ ಚೌತಾಲಾ ಅವರ ಮಗ ಅಭಯ್ ಸಿಂಗ್ ಚೌತಾಲಾ ನಾಯಕತ್ವವನ್ನು
ನೇತೃತ್ವವನ್ನು ವಹಿಸಿಕೊಳ್ಳೋದು ಓಂ ಪ್ರಕಾಶ್ ಅವರ ಇನ್ನೊಬ್ಬ ಮಗ ಅಜಯ್ ಸಿಂಗ್ ಹಾಗೂ ಅವರ ಮಗ ದುಷ್ಯಂತ್ ಚೌತಾಲಾಗೆ ಇಷ್ಟ ಇರಲಿಲ್ಲ. ನಾಯಕತ್ವದ ಜಗಳ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಆ ಮನೆನೇ ಒಡೆದು ಹೋಯ್ತು. ದುಷ್ಯಂತ್ ಮತ್ತು ಅಜಯ್ ಸಿಂಗ್ ಚೌಟಾಲಾ ಇಬ್ರು ಪಕ್ಷದಿಂದ ಹೊರಬಂದ್ರು. ಜೆಜೆಪಿ ಅನ್ನೋ ಮತ್ತೊಂದು ಪಕ್ಷವನ್ನು ಕಟ್ಟಿಕೊಂಡ್ರು. ಈಗಲ್ಲಿ ಜೆಜೆಪಿಯ 10 ಶಾಸಕರಿದ್ದಾರೆ. INLDಯಲ್ಲಿರೋದು ಅಭಯ್ ಸಿಂಗ್ ಒಬ್ಬರೇ. ಸೊ ಅಭಯ್ ಸಿಂಗ್ ಜೆಜೆಪಿ ಇರೋ ಕಡೆಗೆ ಹೋಗೋದು ಡೌಟು. ಅವರು ಬಿಜೆಪಿಯ ಪರಾನೇ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಅಲ್ಲಿ ಮತ್ತೆ ಯಾರಿಗೂ ಬಹುಮತ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಬ್ಬ ಪಕ್ಷೇತರ ಕೂಡ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟರೆ ಅಲ್ಲಿ ಸರ್ಕಾರ ಉಳಿಯುತ್ತೆ. ಇನ್ನು ಇಂಥ ಪರಿಸ್ಥಿತಿಯಲ್ಲಿ ಸದನದಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕಾದ ಅಗತ್ಯ ಏನಿಲ್ಲ. ಅದನ್ನು 3 ತಿಂಗಳ ಹಿಂದಷ್ಟೇ ಸೈನಿ ಮಾಡಿದ್ದಾರೆ. ಹೀಗಾಗಿ ಮತ್ತೀಗ ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕಿಲ್ಲ ಅಂತ ಸ್ಪೀಕರ್ ಹೇಳಿದ್ದಾರೆ. ಹೀಗಾಗಿ ಈಗ ನಿರ್ಧಾರವನ್ನು ತಗೋಬೇಕಾಗಿರೋದು ಗವರ್ನರ್. ಅಲ್ಲಿ ಏನಾಗುತ್ತೆ ಅಂದರೆ ಎರಡೂ ಪಕ್ಷಗಳಲ್ಲಿ ಯಾವುದು ದೊಡ್ಡ ಪಕ್ಷ ಅದನ್ನು ಗವರ್ನರ್ ಆಹ್ವಾನಿಸಬೇಕು. ಹಾಗಾದರೂ ಕೂಡ ಮತ್ತೆ ಬಿಜೆಪಿನೇ ಅಲ್ಲಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಪಕ್ಷ. ಇನ್ನು ಬಹುಮತ ಸಾಬೀತು ಅಂತ ಬಂದ್ರೆ ಜೆಜೆಪಿಯ ಒಂದಷ್ಟು ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಬಿಜೆಪಿ ಈಗಾಗಲೇ ಹೇಳಿಕೊಳ್ತಾ ಇದೆ. ಹಾಗೆ ಇದೆಲ್ಲ ಕೂಡ 6 ತಿಂಗಳಿಗೆ ಮಾತ್ರ. ಏನೇ ಆದರೂ ಬರೋ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಚುನಾವಣೆಗಳಾಗಬೇಕು. ಹೀಗಾಗಿ 6 ತಿಂಗಳಿಗೆ ಕಾಂಗ್ರೆಸ್ ಹೆಚ್ಚು ಹಣವನ್ನು ಹೂಡಿಕೆ ಮಾಡೋದಕ್ಕೆ ಯಾಕೆ ಹೋಗುತ್ತೆ? ಸೊ ರಾಷ್ಟ್ರಪತಿ ಆಳ್ವಿಕೆಗಾಗಿ ಹೂಡಾ ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಿ ಜಾಟೇತರ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಯ ಅಧಿಕಾರಕ್ಕೆ ಆರಂಭದಲ್ಲೇ ಅಡ್ಡಿ ಉಂಟಾಗಿದೆ. ಇದನ್ನು ಬಿಜೆಪಿ ಹೇಗೆ ನಿಭಾಯಿಸಿಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಹರಿಯಾಣದಲ್ಲಿ ಲೋಕಸಭೆ ಚುನಾವಣೆಗಳ ಬಿಸಿ ಕೂಡ ತೀವ್ರವಾಗ್ತಾ ಇದೆ. ಮೇ 28ನೇ ತಾರೀಕು ಅಲ್ಲಿನ 10 ಕ್ಷೇತ್ರಗಳಿಗೆ ಮತದಾನ ನಡೀಬೇಕು. ಇಂಥ ಹೊತ್ತಲ್ಲಿ ಅಲ್ಲಿನ ರಾಜಕೀಯ ಹೈಡ್ರಾಮಾ ಒಂದಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ಹರಿಯಾಣದ ರಾಜಕೀಯ ನಾಟಕಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.